ಗುಹೆ ಎಡಕ್ಕೆ ಗುಹೆ ಬಲಕ್ಕೆ ನಡುವೆ ಮಲೆ ಕಣಿವೆಯಲಿ ವಿಹರಿಪೆಯ ಹುಲಿ ಬಾರದೆಂದು ನೀ ನಚ್ಚಿ ರಹಸ್ಯದ ಭೂತ ಪಿಡಿಯದ ತೆರದಿ ಬದುಕ ನಿರ್ವಹಿಸುವುದೇ ಜಾಣ್ಮೆಯಲ ಮಂಕುತಿಮ್ಮ. ಈಗ ನೀವು ಇಮ್ಯಾಜಿನ್ ಮಾಡಬೇಕು. ಉದಾಹರಣೆಗೆ ಎಡಗಡೆಗೆ ಒಂದು ಗುಹೆ ಇದೆ, ಬಲಗಡೆ ಒಂದು ಗುಹೆ ಇದೆ, ಮಧ್ಯೆ ಒಂದು ಬೆಟ್ಟ ಇದೆ ಅಂತ. ಇದ್ರ ಜೊತೆ ಒಂದು ಕಣಿವೆ ಕೂಡ ಇದೆ ಅಂತ. ಈ ಕಣಿವೆಯಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಈ ಎರಡು ಗುಹೆಯಿಂದ ಅಲ್ಲಿ ಯಾವುದು ಹುಲಿ ಸಿಂಹ ಇರಲ್ಲ, ಎಲ್ಲ ಬರಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಹೋಗೋದು ಒಳ್ಳೇದು, ನಂಬಿಕೆ. ಆದರೆ ಹೇಗೆ ಹೇಳ್ತೀಯ ನೀನು, ಹಿಂದಿಂದ ಯಾವುದೋ ಒಂದು ಭೂತ ನೀನು ಹಿಡ್ಕೊಬಿಟ್ರೆ ಅಂತಿಲ್ಲ ಒಂಥರ ಒಂದು ಇಮ್ಯಾಜಿನರಿ ಒಂದು ಹೇಳ್ತಿದ್ದಾರೆ. ಇದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಬೋದು ನಾವು ಅಂದರೆ, ನಮ್ಮ ಜೀವನದಲ್ಲಿ ಕೂಡ ನಾವು ನಂಬಿಕೆ ಇರಬೇಕು ನಮಗೆ. ಆದರೆ ಎಷ್ಟೋ ಸಲ ಈ ನಂಬಿಕೆ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಆಗ್ಬಿಡುತ್ತೆ. ಆ ಓವರ್ ಕಾನ್ಫಿಡೆನ್ಸ್ ಆದಾಗ ನಾವು ನಿರ್ಲಕ್ಷ್ಯ ಮಾಡೋಕ್ಕೆ ಶುರು ಮಾಡ್ತೀವಿ. ಏನಾಗಲ್ಲ ಬಿಡು, ನೋಡ್ಕೊಳ್ಳೋಣ. ಈ ನಿರ್ಲಕ್ಷ್ಯ ಬಂದಾಗ ಕೆಲವೊಂದು ಸಲ ನಾವು ಹುಷಾರಾಗಿರ್ಬೇಕು. ಅದರಿಂದ ಈ ರೀತಿ ತುಂಬ ಓವರ್ ನಂಬಿಕೆ ಇಟ್ಕೊಳ್ಳೋ ಬದಲು ನಾವು ಸ್ವಲ್ಪ ಜಾಗೃತವಾಗಿರ್ಬೇಕು. ಯಾರು ಈ ರೀತಿ ಜಾಗೃತವಾಗಿ ನಂಬಿಕೆಯಿಂದ ಜಾಗೃತವಾಗಿ ಜೀವನ ಮಾಡ್ತಾರೆ ಅವ್ರ ಜೀವನ ಸರಾಗವಾಗಿರುತ್ತೆ, ಸುಗಮವಾಗಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವೆಲ್ಲರೂ ಜಾಗೃತವಾಗಿರೋಣ. ನಮಸ್ಕಾರಗಳು.